ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ದುಶ್ಮನ್ನನ್ನು ಹೇಗೆ ಸಂಹಾರ ಮಾಡುವುದು ಎಂದು ತಿಳಿಸಿಕೊಡುತ್ತೇವೆ. ಅನಾವಶ್ಯಕವಾಗಿ ನಿಮಗೆ ಮತ್ತು ನಿಮ್ಮ ಮನೆಯವರಿಗೆ ಅವರು ತೊಂದರೆ ಕೊಡುತ್ತಿದ್ದರೆ ಅವರನ್ನು ನಾಶ ಮಾಡಬಹುದು. ಅದು ಕೇವಲ ಈ ತಂತ್ರದ ಮೂಲಕ. ಇದು ತುಂಬ ಪವರ್ಫುಲ್ ಮತ್ತು ಶಕ್ತಿಶಾಲಿ ಶತ್ರುನಾಶ ತಂತ್ರ. ನೀವು ಕೂಡ ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ವೀಕ್ಷಕರೇ. ನಿಮ್ಮ ಶತ್ರು ಯಾರೇ ಆಗಿರಬಹುದು, ಅವರನ್ನು ಈ ತಂತ್ರದ ಮೂಲಕ ನೀವು ನಾಶ ಮಾಡಬಹುದು. ಆದರೆ ವೀಕ್ಷಕರೇ, ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ, ಒಳ್ಳೆಯ ಉದ್ದೇಶಕ್ಕೆ ಬಳಸಿ. ಈ ತಂತ್ರ ಮಾಡುವುದಕ್ಕೆ 2 ಹಸಿ ಮೆಣಸಿನಕಾಯಿ ಮತ್ತು 1 ಬ್ಲ್ಯಾಕ್ ಮಾರ್ಕರ್ ಬೇಕಾಗುತ್ತದೆ. ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ, 1 ಹಸಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ನೀವು ಯಾರನ್ನು ನಾಶ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ ಸೋನು ಅಂತ ಬರೆದುಕೊಳ್ಳಿ. ನಂತರ ಮತ್ತೊಂದು ಹಸಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಶತ್ರು ಕೀ ಫಟ್ ಅಂತ ಬರೆದುಕೊಳ್ಳಿ. ನಂತರ ಆ ಮೆಣಸಿನಕಾಯಿಯನ್ನು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಜೋಡಿಸಬೇಕು. ನಂತರ ಹಸಿ ಮೆಣಸಿನಕಾಯಿಯನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಯಾರನ್ನು ನಾಶ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳುತ್ತಾ ಈ ಮಂತ್ರವನ್ನು ಹೇಳಬೇಕು. ಶತ್ರು ಕೀ ಫಟ್ ಅಂತ ಹೇಳಬೇಕು. ಈ ರೀತಿಯಾಗಿ 301 ಬಾರಿ ಹೇಳಬೇಕು. ನಂತರ ನೀವು ಏನು ಮಾಡಬೇಕು ಅಂದರೆ, 1 ಸೂಜಿಯನ್ನು ತೆಗೆದುಕೊಳ್ಳಿ. ಸೂಜಿಯನ್ನು ತೆಗೆದುಕೊಂಡು 2 ಹಸಿ ಮೆಣಸಿನಕಾಯಿ ಸೇರುವಂತೆ ಚುಚ್ಚಬೇಕು. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಚುಚ್ಚಬೇಕು ವೀಕ್ಷಕರೇ. ನಂತರ ಆ ಮೆಣಸಿನಕಾಯಿಯನ್ನು ಏನು ಮಾಡಬೇಕು ಅಂದರೆ, ಯಾರೂ ಇಲ್ಲದ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಸ್ವಲ್ಪ ಮಣ್ಣನ್ನು ತೆಗೆದು 2 ಮೆಣಸಿನಕಾಯಿಯನ್ನು ಅದರೊಳಗೆ ಹಾಕಿ ಮಣ್ಣನ್ನು ಮುಚ್ಚಬೇಕು. ಈ ರೀತಿ ಮಾಡಿದ 5 ರಿಂದ 6 ದಿನಗಳಲ್ಲಿ ನಿಮ್ಮ ಶತ್ರು ನಾಶವಾಗುತ್ತಾರೆ. ನೀವು ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ವೀಕ್ಷಕರೇ. ಇದು ತುಂಬ ಶಕ್ತಿಶಾಲಿ ಮತ್ತು ಪವರ್ಫುಲ್ ಶತ್ರುನಾಶ ತಂತ್ರ. ಯಾರು ಬೇಕಾದರೂ ಕೂಡ ಈ ತಂತ್ರವನ್ನು ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.